ಬಾಲಿವುಡ್ ಸಿನಿಮಾ ರಂಗದಲ್ಲಿ ಧೂಳೆಬ್ಬಿಸಿದ್ದ ಧೂಮ್ ಚಿತ್ರ ಪ್ರೇಕ್ಷಕರ ಮನ ಗೆದ್ದಿತ್ತು. ಈ ಸಿನಿಮಾದಲ್ಲಿ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ನಟ ಜಾನ್ ಅಬ್ರಹಾಂ ಸೂಪರ್ ಫಾಸ್ಟ್ ಬೈಕ್ ಮೂಲಕ ಕಳ್ಳತನ ಮಾಡುತ್ತಾ ಐಷಾರಾಮಿ ಜೀವನ ನಡೆಸ್ತಾ ಇದ್ದ. ಆದ್ರೆ ಇಲ್ಲೊಬ್ಬ ಖದೀಮ ಅದನ್ನೇ ಪ್ರೇರಣೆ ಪಡೆದು ಕಳ್ಳತನ ಮಾಡಿ ತಗಲಾಕಿಕೊಂಡಿದ್ದಾನೆ. ಬೆಳಗಾವಿ ನಿವಾಸಿ ಸುರೇಶ್ ಮಾರುತಿ ನಾಯಿಕ್ ಎಂಬ ಆರೋಪಿಯನ್ನ ಬೆಳಗಾವಿಯ ಯಮಕನಮರಡಿ ಪೊಲೀಸರು ಬಂಧಿಸಿದ್ದಾರೆ. ಈತ ಧೂಮ್ ಸಿನಿಮಾ ಮಾದರಿಯಲ್ಲೇ ಹಲವಾರು ಕಳ್ಳತನ ಮಾಡಿದ್ದ. ಸದ್ಯ ಈತನಿಂದ 1280 ಗ್ರಾಂ ಚಿನ್ನಾಭರಣ, 8.5 ಕೆಜಿ ಬೆಳ್ಳಿ, 1,25,000 ರೂಪಾಯಿ ನಗದು ಮತ್ತು ಕಳ್ಳತನಕ್ಕೆ ಬಳಸುತ್ತಿದ್ದ ಒಂದು ಥಾರ್ ಕಾರ್ ಮತ್ತು 2 ಸೂಪರ್ ಫಾಸ್ಟ್ ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿಯ ಯಮಕನಮರಡಿಯಲ್ಲಿ ಕಳೆದ ತಿಂಗಳು ವಿಶ್ವನಾಥ ದುಗ್ಗಾಣಿ ಎಂಬಾತರ ಮನೆಯಲ್ಲಿ 1,280 ಗ್ರಾಂ ಚಿನ್ನಾಭರಣ, 8.5 ಕೆಜಿ ಬೆಳ್ಳಿ ಆಭರಣ, 1,25,000 ರೂಪಾಯಿ ನಗದು ಕಳ್ಳತನ ಆಗಿತ್ತು. ಈ ಕೇಸ್ ತನಿಖೆ ನಡೆಸಲಾಗಿದ್ದು ಆರೋಪಿಯನ್ನ ಪತ್ತೆ ಹಚ್ಚಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಆಗ ಕೇವಲ ವಿಶ್ವನಾಥ ದುಗ್ಗಾಣಿ ಮನೆ ಮಾತ್ರವಲ್ಲ, ಇದೇ ರೀತಿ 4 ಮನೆ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಒಂದು ಥಾರ್ ವಾಹನ ಕೂಡ ನಾವು ಸೀಸ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಇವನು ಆ ಥಾರ್ ವಾಹನದಲ್ಲಿ ಇವಿಷ್ಟೆಲ್ಲ ಆಭರಣಗಳನ್ನು ಇಟ್ಕೊಂಡು ಕೊಲ್ಹಾಪುರ್ಗೆ ಹೋಗಿ ಅಲ್ಲಿ ಡಿಸ್ಪೋಸ್ ಮಾಡುವಂಥ ಒಂದು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾ ಇದ್ದ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ನಮ್ಮ ಪೊಲೀಸರು ಚಾಕಚಕ್ಯತೆಯಿಂದ ಅವನನ್ನು ಹಿಡಿದಾಗ ಅವನ ಥಾರ್ ವಾಹನದಲ್ಲಿ ಇವೆಲ್ಲವೂ ಸಿಕ್ಕು. ಇದರ ಜೊತೆಗೆ ಈ ಮುಂಚೆ ಈ ಆರೋಪಿ 2024 ಏಪ್ರಿಲಲ್ಲಿ ಯಮಕನಮರಡಿಯಲ್ಲಿ ಒಂದು ಕಳ್ಳತನ ಮಾಡಿದ್ದ. ಇದೇ ವರ್ಷ ಜನವರಿಯಲ್ಲಿ ಪಕ್ಕದಲ್ಲಿರುವಂಥ ಮನಗುತ್ತಿ ಗ್ರಾಮದಲ್ಲಿ ಒಂದು ಕಳ್ಳತನ ಮಾಡಿದ್ದ. ಈ ಎರಡೂ ಪ್ರಕರಣಗಳಲ್ಲಿ ಸುಮಾರು 70 ಗ್ರಾಂ ಬಂಗಾರ ಒಂದು ಕಡೆ, 25 ಗ್ರಾಂ ಬಂಗಾರ ಇನ್ನೊಂದು ಕಡೆ. ಇದನ್ನೆಲ್ಲವನ್ನು ಮಾರಿ ಅವನು ಸುಮಾರು 10 ಲಕ್ಷ ರೂಪಾಯಿ ತೆಗೆದುಕೊಂಡು ಆ 10 ಲಕ್ಷ ರೂಪಾಯಿಯಿಂದ ಒಂದು ಐಷಾರಾಮಿ ಬೈಕ್ ಕವಾಸಕಿ G900 ಅನ್ನೋಂಥದ್ದನ್ನು ತೆಗೆದುಕೊಂಡಿದ್ದಾನೆ. ಈ ಹಳೆಯ 2 ಪ್ರಕರಣಗಳ ಪತ್ತೆಗಾಗಿ ಕೂಡ ಇವರು ಶ್ರಮ ವಹಿಸ್ತಾಯಿದ್ರು. ಅದನ್ನು ಕೂಡ ಇವನೇ ಮಾಡಿ ಅದರಿಂದ ಬಂದಿರತಕ್ಕಂಥ ಹಣವನ್ನು ಈ ಬೈಕನ್ನು ತನ್ನ ಹೆಂಡತಿ ಹೆಸರಲ್ಲಿ ಖರೀದಿ ಮಾಡಿದ್ದ. ಸೊ ಅದನ್ನು ಕೂಡ ನಾವು ವಶಪಡಿಸ್ಕೊಂಡಿದ್ದೀವಿ. ಇದರ ಜೊತೆಗೆ ಯಮಕನಮರಡಿ ಠಾಣಾ ಪ್ರಕರಣ ಏನು ಇದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಒಂದು ಬೈಕನ್ನು ಬಳಸಿದ್ದ ಬಜಾಜ್ ಪಲ್ಸರ್ 220cc ಅದನ್ನು ಕೂಡ ನಾವು ವಶಪಡಿಸ್ಕೊಂಡಿದ್ದೀವಿ. ಮತ್ತು ಅದೇ ದಿನ 21ನೇ ತಾರೀಕು ರಾತ್ರಿ ಇದು ಘಟನೆ ಆಗಿರ್ತಕ್ಕಂಥದ್ದು, 21 ಮತ್ತು 22ರ ಮಧ್ಯೆ ಆಗಿರ್ತಕ್ಕಂಥದ್ದು. ಈತನ ಮೇಲೆ ಒಟ್ಟು 21 ಕೇಸ್ಗಳಿವೆ. ಧೂಮ್ ಸಿನಿಮಾ ಮಾದರಿಯಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ದ ಮತ್ತು ಕದ್ದ ಹಣದಲ್ಲಿ ದುಬಾರಿ ಬೆಲೆಯ ಕಾರು, 2 ಬೈಕ್ಗಳನ್ನು ಖರೀದಿಸಿದ್ದ ಎನ್ನಲಾಗಿದೆ. ಈ ಖದೀಮ ಶ್ರೀಮಂತರನ್ನೇ ಟಾರ್ಗೆಟ್ ಮಾಡಿ ಕೊನೆಗೆ ತಗಲಾಕಿಕೊಂಡಿದ್ದಾನೆ. ಭಾಳ ಐಷಾರಾಮಿ ಜೀವನ ನಡೆಸ್ತಾ ಇದ್ದ. ಈ ಕಡೆ ಥಾರ್ ಗಾಡಿ, ಆ ಕಡೆ ಬಜಾಜ್ 220cc ಬೈಕು ಮತ್ತು ಕವಾಸಕಿ G900. ಇದೇ ವರ್ಷ 26 ಮಾರ್ಚ್ 2025ರಂದು ಕೊಲ್ಹಾಪುರದಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ವ್ಯಕ್ತಿ ಮೇಲೆ ನಮ್ಮ ಜಿಲ್ಲೆ ಮತ್ತು ನಗರ ಪೊಲೀಸ್ ವ್ಯಾಪ್ತಿಯಲ್ಲಿ ಇಲ್ಲಿವರೆಗೂ ಹಳೆವು 21 ಕೇಸ್ಗಳು ದಾಖಲಾಗಿದೆ. ಅವನ ಉದ್ದೇಶ ಇಷ್ಟೇ, ಐಷಾರಾಮಿ ಜೀವನ. ಹೇಳ್ಕೊತಾನೆ, ಧೂಮ್ ಮೂವಿ ಜಾನ್ ಅಬ್ರಹಾಂನಿಂದ ನಾನು ಇನ್ಸ್ಪೈರ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಫುಲ್ ಜಿಮ್ಗೆಲ್ಲ ಹೋಗ್ತಾ ಇದ್ದ. ಅವ್ರು ಯಾರಿಂದಾದರೂ ಇನ್ಸ್ಪೈರ್ ಆಗಲಿ, ಪೊಲೀಸರು ಮಾತ್ರ ಬಿಡಲ್ಲ ಅಂಥೇಳಿ ನಾವು ಇವತ್ತು ನಮ್ಮ ಯಮಕನಮರಡಿ ಪೊಲೀಸರು ಅದನ್ನು ತೋರಿಸಿದ್ದಾರೆ. ನಮ್ಮ ಜಿಲ್ಲೆಯ ಸಂಕೇಶ್ವರ ಪೊಲೀಸ್ ಠಾಣೆ, ಸವದತ್ತಿ ಪೊಲೀಸ್ ಠಾಣೆ ಮತ್ತು ಗೋಕಾಕ್ ಟೌನಲ್ಲಿ ಇಲ್ಲಿವರೆಗೂ ಪ್ರಕರಣಗಳಾಗಿದ್ದು ಇವನ ಮೇಲೆ. ಅದರ ಜೊತೆಗೆ ಬೆಳಗಾವಿ ನಗರದ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ, ಮಾಳಮಾರುತಿ ಪೊಲೀಸ್ ಠಾಣೆ, ಟಿಳಕವಾಡಿ ಪೊಲೀಸ್ ಠಾಣೆ, ಶಹಾಪುರ ಪೊಲೀಸ್ ಠಾಣೆ, ಉದ್ಯಮಬಾಗ್ ಪೊಲೀಸ್ ಠಾಣೆ, ಮಾರಿಹಾಳ ಪೊಲೀಸ್ ಠಾಣೆ ಮತ್ತು ಹಿರೇಬಾಗೇವಾಡಿ. ಒಟ್ಟಿನಲ್ಲಿ ಐಷಾರಾಮಿ ಜೀವನದ ಆಸೆಗಾಗಿ ಈತ ಕಳ್ಳತನ ಮಾಡ್ತಾ ಇದ್ದ. ಆರೋಪಿಯನ್ನ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಮತ್ತಷ್ಟು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಪ್ರಹ್ಲಾದ್ ಪೂಜಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಳಗಾವಿ.